ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಣ್ಣೆ ಮುರುಕು ಮಾಡ್ತಾಯಿದ್ದೀನಿ. 10 ನಿಮಿಷದಲ್ಲಿ ಬೆಣ್ಣೆ ಮುರುಕು ಮಾಡೋದನ್ನ ಹೆಂಗೆ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟು 1 ಬೌಲು, ಹುರ್ಗಡ್ಲೆ ಪುಡಿ ಅಕ್ಕಿ ಹಿಟ್ಟಿಗೆ 1/4 ಭಾಗ ಇರಬೇಕು, ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ತುಪ್ಪ ಮತ್ತು ಬೆಣ್ಣೆ. ಇವಾಗ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಕಾದ್ಮೇಲೆ ಕಾಯ್ತಾ ಇದೆ ಬಾಣಲೆ. ಸಾಯಂಕಾಲ ಟೀ ಕಾಫಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಬೆಣ್ಣೆ ಕರಗ್ತಾ ಇದೆ. ಬೆಣ್ಣೆ ಕರಗಿದ್ದಕ್ಕೆ ಸ್ಟವ್ನ ಕಡಿಮೆ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಒಂದು ಸ್ವಲ್ಪ ಬೆಣ್ಣೆ ಕರಗೋಷ್ಟು ನೋಡಿ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ಟವ್ ಕಡಿಮೆ ಹಾಕಿ ಬೆಣ್ಣೆ ಕರಗೋ ಥರ ಸ್ವಲ್ಪ ಲೈಟಾಗಿ ಅಕ್ಕಿ ಹಿಟ್ಟನ್ನ ಬಿಸಿ ಮಾಡ್ಕೋಬೇಕು. ತೀರಾ ಬಿಸಿ ಮಾಡ್ಕೋಬಾರ್ದು, ಬೆಣ್ಣೆ ಕರಗೋ ಅಷ್ಟು ಮಾಡಿದ್ರೆ ಸಾಕು, ಬೆಚ್ಚಗಾಗಂಗಾದರೆ ಸಾಕು. ಇವಾಗ ನೋಡಿ, ಬೆಣ್ಣೆ ಎಲ್ಲ ಕರಗೋಗಿದೆ. ಇವಾಗ ಇದು ಕರಗದ್ಮೇಲೆ ಸ್ವಲ್ಪ ಹಿಟ್ಟು ತಣ್ಣಗೆ ಹಾಕಬೇಕು. ಬಿಸಿಗೆ ಹಾಕ್ಬಾರ್ದು, ತಣ್ಣಗೆ ಹಾಕಬೇಕು. ಇದಕ್ಕೆ ಬೇಕು ಅಂತಂದರೆ ಒಂದು ಸ್ವಲ್ಪ ಕಾಯಿಸಿದ ಎಣ್ಣೆನೂ ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಹಿಟ್ಟೆಲ್ಲ ಬಿಸಿಯಾಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಅಕ್ಕಿ ಹಿಟ್ಟು ತಣ್ಣಗಾಗಿದೆ ನೋಡಿ, ಬಿಸಿ ಆರಿ ಎಲ್ಲ ಬೆಣ್ಣೆ ಜೊತೆಗೆ ಬೆರೆತ್ಕೊಂಡು ಮುದ್ದೆ ಥರ ಬರ್ತಾಯಿದೆ. ಇದಕ್ಕೆ ಈಗ ಹುರ್ಗಡ್ಲೆ ಹಿಟ್ಟು ಸಣ್ಣ ಬೌಲಲ್ಲಿ 1 ಬೌಲು, ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕು ಅಂದರೆ ನಿಮಗೆ ಖಾರ ಬೇಕು ಅಂದರೆ ಖಾರದ ಪುಡಿ ಆ್ಯಡ್ ಮಾಡ್ಕೋಬೇಕು, ಬೇಡ ಅಂದರೆ ಹಿಂಗೇನೋ ಮಾಡಿದ್ರೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇಷ್ಟು ಇದಾಕಿದೆ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಹಿಟ್ಟು ಬಿಸಿಯೆಲ್ಲ ಆರಿದ್ದಾಯಿತು. ಎಲ್ಲ ಉಪ್ಪು, ಜೀರಿಗೆ ಮತ್ತು ಎಳ್ಳು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಥರ ಕೈಯಲ್ಲಿ ಹಿಂಗೆ ಹಿಡಿದ್ರೆ ಮುದ್ದೆ ಥರ ಬರಬೇಕು. ಈ ಥರ ಇದ್ದರೆ ಮಾತ್ರ ಚಕ್ಲಿ ಚೆನ್ನಾಗಿ ಬರೋಕ್ಕಾಗೋದು. ಈ ಥರ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ನೋಡಿ, ಸ್ವಲ್ಪ ಹಾಕ್ಬೇಕು ಇಷ್ಟೇ. ಆಮೇಲೆ ನೋಡಿ ಹಾಕಬೇಕು, ಹಿಟ್ಟು ಬರೋ ಥರ. ಜಾಸ್ತಿ ಹಾಕ್ಬಿಡ್ಬಾರ್ದು. ಹಂಗೇನೆ ಸ್ವಲ್ಪ ಹಾಕಿ ಕಲಿಸ್ಬೇಕು. ಇಲ್ಲ ಅಂತಂದರೆ ಜಾಸ್ತಿ ಆಗಿಬಿಡುತ್ತೆ ನೀರು, ಹೊಂದ್ಕೊಳ್ಳಲ್ಲ. ಉಪ್ಪು ಮತ್ತು ಜೀರಿಗೆ, ಎಳ್ಳು ಇವೆಲ್ಲ ಹೊಂದ್ಕೋಬೇಕು ಅಂದರೆ ಸ್ವಲ್ಪ ಹಾಕಿ ಅದು ಉಪ್ಪೆಲ್ಲ ಕರಗಬೇಕಲ್ಲ, ಹಂಗಾಗಿ ನೀಟಾಗಿ ಕಲಿಸ್ಬೇಕು ಸ್ವಲ್ಪ. ಇವಾಗ ನೋಡಿ, ಸಾಕು. ಎಲ್ಲ ಮಾಡಿದ್ದಾಯಿತು, ಎಲ್ಲ ಕಲಸಿದ್ದಾಯಿತು. ಸ್ವಲ್ಪನೇ ನೀರು ಹಾಕಿ ಇಸ್ಕಿ ನೋಡಿ, ಅದಕ್ಕೆ ಬರಬೇಕು. ಉಂಡೆ ಮಾಡಿದ್ರೆ ಉಂಡೆ ಮಾಡೋ ಥರ ಹಿಟ್ಟು ನೋಡಿದ್ರೇ ಚಕ್ಲಿ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಎಣ್ಣೆ ಚಕ್ಲಿ ಒರಳು ತೋರಿಸ್ತೀನಿ. ಮುರುಕು ಮಾಡೋ ಚಕ್ಲಿ ಒರಳು ಬಿಲ್ಲೆ ಹಿಂಗಿದೆ. ಬಿಲ್ಲೆನ ಚಕ್ಲಿ ಒಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿ, ಬಿಲ್ಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ, ಇಲ್ಲ ತುಪ್ಪ ಇದ್ದರೆ ತುಪ್ಪನೇ ಹಚ್ಚಿ. ನಾನಿವಾಗ ಬೆಣ್ಣೆನೇ ಹಚ್ಚಿದ್ದೀನಿ. ಕಾಯಕ್ಕಿಡೋಣ. ಚಕ್ಲಿ ಹಿಟ್ಟು ರೆಡಿ. ಎಣ್ಣೆ ಕಾಯಕ್ಕಿಡೋಣ. ಇವಾಗ ಸ್ಟವ್ ಹಚ್ತಾ ಇದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಎಣ್ಣೆ ಜಾಸ್ತಿ ಹಾಕಿದಷ್ಟು ಮುರುಕು ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಕಾಯ್ತಾ ಇದೆ, ಕಾಯಿಲಿ ಎಣ್ಣೆ ಚೆನ್ನಾಗಿ. ಇವಾಗ ಎಣ್ಣೆ ಕಾದಿದೆ ಅಂತ ನೋಡೋಣ. ನೋಡಬೇಕಾದ್ರೆ ಒಂದು ಪೀಸ್ ಹಾಕಬೇಕು. ಅದು ಬರೋದಂತ ಮೇಲಕ್ಕೆ ಬಂದರೆ ಎಣ್ಣೆ ಕಾದಿದೆ ಅಂತ. ಇವಾಗ ಎಣ್ಣೆ ಕಾದಿದೆ, ಚಕ್ಲಿ ಹಾಕ್ತಾ ಇದೆ.
ನೋಡಿ, ಈ ರೀತಿ ಬಾಣಲೆಗೆ ಚಕ್ಲಿ ಒಳ್ಳೆ ಸಮೇತ ಸುಟ್ಕೋಬೇಕು. ಯಾಕೆಂದರೆ ಅದು ಮುರುಕಲ್ವ, ಮುರುಕು ಮಾಡೋದು ತಾನೇ, ಇದೇನು ಚಕ್ಲಿ ಥರ ಅಳತೆ ಪ್ರಮಾಣ ಏನಿಲ್ಲ. ಬಾಣಲೆಲಿ ಎಣ್ಣೆ ಎಷ್ಟಿರುತ್ತೋ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಬಿಡ್ಬೋದು. ಜಾಸ್ತಿ ಎಣ್ಣೆ ಹಾಕಿ ಬಾಣಲೆ ತುಂಬಾ ಬಿಡ್ಬೋದು, ಸ್ವಲ್ಪದಲ್ಲೂ ಬಿಡ್ಬೋದು. ಬೇಯ್ತಾ ಇವಾಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಬೇಕು ಅಂದರೆ ಇದು ಹಾಕಿ ಬೇಯಿಸ್ಬೇಕು. ಉಲ್ಟ ಮಾಡಿ ಮಾಡಿ ಬೇಯಿಸಿ ಇವಾಗ ಆಗಿದೆ. ಇನ್ನೊಂದು ಸೆಕೆಂಡ್ ಆಗೋಯ್ತು. ಗೊತ್ತಾಗುತ್ತೆ ಬೇಯ್ತಾ ಬೇಯ್ತಾ ಇದು ಬೆಂದಿದೆಯೋ ಇಲ್ಲ ಅಂತ. ನೊರೆ, ಬಿಳಿ ನೊರೆ ಬರೋವರೆಗೂ ಬೇಯಿಸ್ಬೇಕು. ಇವಾಗ ಆಗಿದೆ ನೋಡಿ. ಈ ಥರ ಜಾಲರಿಲಾರು ಎತ್ಬೋದು, ಕಡ್ಡಿಲಾರು ಎತ್ಬೋದು. ಹಿಂಗೆ ಒಂದು 2 ಸರಿ 3 ಸರಿ ಮಾಡ್ಕೊಂಡು ಆಮೇಲೆ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. 10 ದಿವಸದಿಂದ 20 ದಿವಸದವರೆಗೂ ಇಟ್ಕೋಬೋದು. ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ತಗೊಂಡು ಟೀ ಕಾಫಿಗೆ, ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಈಸಿಯಾಗಿ ಬಾಣಲೆಗೆ ಬಿಟ್ಕೋಬೋದು. ನೀವು ಎತ್ತಿ ಎತ್ತಿ ಅಲ್ಲಿಂದ ಇಲ್ಲಿಗೆ ಹಾಕಿ, ಇಲ್ಲಿಂದ ಅಲ್ಲಿಗೆ ಹಾಕಿ ಅವೆಲ್ಲ ಮಾಡೋಕ್ಕಿಂತ ಡೈರೆಕ್ಟಾಗಿ ಬಾಣಲೆಗೆ ಬಿಡ್ಬೋದು. ತುಂಬ ಈಸಿ, ಅಷ್ಟೇ ಏನಲ್ಲ. ಬೇಯ್ತಾ ಇದೆ ನೋಡಿ, ಈಸಿಯಾಗಿ ಈಗ ಒಂದು ಸೈಡ್ ಬೆಂದಿದೆ. ಇವಾಗ ಆರಾಮಾಗಿ ಉಲ್ಟಾ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಎತ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಚಕ್ಕಿ. ಈಗ ನೋಡಿ ಮುರುಕು ಯಾವ ಥರ ಪರ್ಪರ್ ಅಂತ ಬರ್ತಾಯಿದೆ. ಬಾಯಿಗೆ ಹಾಕಿದ್ರೆ ಕರಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ಮುರುಕನ್ನ ನೋಡಿದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ.